ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ದೇವಸ್ಥಾನ ಕರಿಗಲ್ಲು ಕೇವಲ ದುಷ್ಟಗುಣ ಸಂಹಾರಕವಾಗಿರದೆ ಜನರ ರಕ್ಷಣೆಯ ಕವಚವಾಗಿದೆ ಎಂದು ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿ ಹೇಳಿದರು. ತಾಲೂಕಿನ ಹಿರೇಮೆಗಳಗೆಲೆ ಗ್ರಾಮದಲ್ಲಿ ಶುಕ್ರವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಗೋಪುರ ಕಳಸಾರೋಹಣ ಹಾಗೂ ಕರಿಗಲ್ಲು ಪ್ರಾಣ ಪ್ರತಿಷ್ಠಾಪನೆಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಮನುಷ್ಯನ ಆರೋಗ್ಯವಂತ ದೇಹಕ್ಕೆ ದಶವಾಯುಗಳು ಸಹಕಾರಿಯಾಗಿದ್ದು, ಪ್ರಾಣದೇವರಾದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ಎಲ್ಲ ಕಂಟಕಗಳು ದೂರವಾಗಲಿದೆ. ಶತಮಾನಗಳ ಹಿಂದೆಯೇ ಬಸವಣ್ಣನವರು ಜಾತ್ಯತೀತ ಪ್ರತೀಕವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ದರು. ಆ ಕಾಲದಲ್ಲಿಯೇ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗಿತ್ತು ಎಂದರು. ಹಂಪಸಾಗರ ನವಲಿಕಟ್ಟೆ ಮಿನಿ ಹಿರೇಮಠ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ಜೀವವನ್ನು ಉಳಿಸುವ ವೈಜ್ಞಾನಿಕ ದಿನಗಳಲ್ಲೂ ಜೀವನವನ್ನು ರೂಪಿಸಿಸುವ ಶಕ್ತಿ ಧರ್ಮಕ್ಕಿದೆ. ಹಿರಿಯರು ಅಂತಹ ಧಾರ್ಮಿಕ ಆಚರಣೆಯನ್ನು ಯುವ ಪೀಳಿಗೆಗೆ ಪ್ರಸರಿಸಬೇಕು. ದೇವರ ಒಲುಮಿಗೆ ಕೇಶ ವೇಷ ಬದಲಾಯಿಸುವ ಬದಲು ಅಹಂಕಾರವನ್ನು ತೊರೆದರೆ ಮಾತ್ರ ಮೋಕ್ಷ ಸಿಗಲಿದೆ ಎಂದರು. ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಮಾತನಾಡಿ, ವಿಜಯನಗರ ಜಿಲ್ಲೆಯಲ್ಲಿ 57% ಮಳೆ ಕೊರತೆಯಿಂದ ತೀವ್ರ ಬರಗಾಲಕ್ಕೆ ತುತ್ತಾಗಿದೆ. ಅದರಲ್ಲೂ ಹರಪನಹಳ್ಳಿ ತಾಲೂಕಿನ ಸ್ಥಿತಿ ಶೋಚನೀಯ ಹಂತದಲ್ಲಿದೆ. ಆದ್ದರಿಂದ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗುವುದು. ಕ್ಷೇತ್ರದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಿಂಗಾರು ಉತ್ತಮವಾಗಿ ಮಳೆ ಸುರಿದು ಜನ ಜಾನುವಾರುಗಳ ದಾಹ ನೀಗಿಸುವಂತಾಗಲಿ ಎಂದರು. ರಾಹುಲ್ ಗಾಂಧಿಯವರ ಕನಸಿನ 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ನರೇಂದ್ರ ಮೋದಿಯವರು ಜಾರಿಗೊಳಿಸಲು ಸಜ್ಜಾಗಿದ್ದಾರೆ. ಇದು ಮಹಿಳೆಯರ ಸಬಲೀಕರಣಕ್ಕೆ ಪೂರಕವಾಗಲಿದೆ. ಹಿರಿಯರು ನೀಡಿದ ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕ ಪದ್ಧತಿಗಳನ್ನು ಸರ್ವಕಾಲಕ್ಕೂ ಉಳಿಸಿಕೊಂಡು ಹೋಗಬೇಕು ಎಂದರು. ಹರಿಹರ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಮಾತನಾಡಿ, ಹರಿಹರ ಹರಪನಹಳ್ಳಿ ಅವಿನಾಭಾವ ಸಂಬಂಧವಿದೆ. ಭದ್ರಾ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಕಾಲುವೆ ನೀರು ಸರಿಯಾಗಿ ತಲುಪುತ್ತಿಲ್ಲ. ಈ ಕುರಿತು ಕ್ರಮಕ್ಕೆ ಚಿಂತಿಸಲಾಗುವುದು. ಸದ್ಯ ಮಳೆಗಾಲದಲ್ಲಿ ಹರಿಸಬಹುದಾದ ಕಾಲ ಮುಗಿದಿದೆ. ಹರಿಸಿದರೂ ಇಳುವರಿ ವ್ಯತ್ಯಾಸ ಬರುವ ಮಾತುಗಳು ಕೇಳಿಬರುತ್ತಿದೆ. ಡಿಸೆಂಬರ್ನಲ್ಲಿ ನೀರು ಬಿಡುವುದು ಒಳಿತು. ಈ ಕುರಿತು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು. ಇಂದಿನ ರಾಜಕೀಯ ವ್ಯವಸ್ಥೆ ಜಾತಿ, ಹಣದ ಮೇಲೆ ನಿಂತಿರುವುದು ದುರಂತ. ರೈತರ ಧ್ವನಿಯಲ್ಲೂ ರಾಜಕೀಯ ಅಡಗಿಕೊಂಡಿರುವುದು ಶೋಚನೀಯ ಎಂದರು. ಮಾಜಿ ಶಾಸಕ ಅರುಣ್ ಕುಮಾರ್ ಮಾತನಾಡಿ, ಐಕ್ಯತೆಯ ಸಂಕೇತವಾಗಿ ಗ್ರಾಮದಲ್ಲಿ ಹಬ್ಬ, ಧಾರ್ಮಿಕ ಆಚರಣೆಗಳು ಅನುಕರಣೀಯ ಎಂದರು. ಹಿರಿಯ ಮುಖಂಡ ಪಿ ಮಹಾಬಲೇಶ್ಗೌಡ ಮಾತನಾಡಿ, ಭದ್ರನಾಲೆಗೆ ಹರಿಸುವ ಕೊನೆಯ ಹಂತದವರೆಗೂ ತಲುಪುವುದಿಲ್ಲ. ಬೇಸಿಗೆಗೆ 120 ದಿನಗಳ ಕಾಲ ನಿರಂತರ ನೀರು ಬಿಡಬೇಕು. ಶಾಸಕರ ದಿಟ್ಟ ಹೆಜ್ಜೆಯೊಂದಿಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಎಸ್ ಹನುಮಂತಪ್ಪ ಮಾತನಾಡಿ, ರೈತಾಪಿ ವರ್ಗಕ್ಕೆ ಸೀಮಿತವಾಗಿರುವ ಗ್ರಾಮದಲ್ಲಿ ಶಿಕ್ಷಣಕ್ಕೂ ಸಮಾನ ಆದ್ಯತೆಯನ್ನು ನೀಡಿ ಅಭಿವೃದ್ಧಿ ಹೊಂದಬೇಕು ಎಂದರು. ಈ ಸಂದರ್ಭದಲ್ಲಿ ಶಾನಭೋಗರ ವೆಂಕಟರಾವ್, ಅಂಗಡಿ ಚಂದ್ರಪ್ಪ, ಶಿವಾನಂದಯ್ಯ, ಶಿವರುದ್ರಯ್ಯ, ಹರೀಶ್ ಗೌಡ, ಟಿ ಹನುಮಂತಪ್ಪ, ಎಂ ಪರಶುರಾಮ, ಉದಯಶಂಕರ್, ಈಡಿಗರ ನಾಗರಾಜ್, ಕೃಷ್ಣಮೂರ್ತಿ, ಪರಮೇಶ್ವರಪ್ಪ, ಗವಿಸಿದ್ದನಗೌಡ, ಬಸೆಟಪ್ಪ, ಎಚ್ ಹನುಮಂತಪ್ಪ, ಶಾಸಪ್ಪ, ಎಂ ಅಂಜಿನಪ್ಪ, ಬೇಲೂರು ಶಂಕರಪ್ಪ, ಶೇಖರಪ್ಪ, ರುದ್ರಪ್ಪ, ಆರ್ ರಂಗಪ್ಪ, ಚೌಡಪ್ಪ ಇತರರು ಇದ್ದರು. ವರದಿ ಮಹೇಶ್ ಅರಸೀಕೆರೆ. ನಾವು ದೇವಸ್ಥಾನಕ್ಕೆ ಹೋಗಿ ಎಷ್ಟು ಬರ್ತೀವೋ, ಭಕ್ತಿ ಸಮರ್ಪಣೆ ಮಾಡ್ತೀವೋ ಅಷ್ಟು ಗೋಪುರವನ್ನು ಕೂಡ ನೋಡಬೇಕು. ಗೋಪುರ ನೋಡಿದ್ರೆ ಸಂಪೂರ್ಣ ಆಗುತ್ತೆ ನಮ್ಮ ಭಕ್ತಿ. ಹೀಗೆ ಇದ್ರೆ ಭಕ್ತಿ ಸಂಪೂರ್ಣ ಆಗಲಿಲ್ಲ. ಹಾಗಾಗಿ ಇವತ್ತು ಕಳಸಾರೋಹಣ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ನೆನಪಿಟ್ಟಿದ್ರಿ. ಎಲ್ಲ ಒಂದು ಸೇರಿ ಕೆಲಸ ಮಾಡ್ತಾ ಇದ್ರಿ. ಅದಕ್ಕೆ ಅನೇಕರು ಸಾಕಷ್ಟು ದಾನ ಧರ್ಮ ಮಾಡಿರ್ತಾರೆ. ಇವತ್ತು ನಾವು ಏನ್ ದುಡಿದ್ರು ಕೂಡ ದುಡಿದು ಊಟ ಮಾಡಕ್ ಆಗಲಿಲ್ಲ. ನಾವೇನ್ ಪಟ್ಟಣದಲ್ಲಿರ್ತೀವೋ ಅದನ್ನೇ ಊಟ ಮಾಡಕ್ ಆಗಲ್ಲ. 1,000 ಕೋಟಿ ಇದ್ರು ನಾವೇನಂತ ಮಹಿಳೆಯರು ನಮ್ಮ ಜಿಲ್ಲೆಗೆ ಹೆಚ್ಚಿಗೆ ಬರಲಿ, 2 ಬರಲಿ, 3 ಬರಲಿ, ಒಟ್ಟು ರಿಸರ್ವೇಶನ್ ಆಗ್ಲಿ ಅಂತ ಆಸೆ ಪಟ್ಟಿದ್ದೇನೆ. ನನಗೆ ಅಂತಲ್ಲ, ಯಾರೇ ಆಗಿರ್ಲಿ ಅವ್ರಾಗ್ಲಿ. ಬಟ್ ಹೆಣ್ಮಕ್ಳು ಅತಿ ಹೆಚ್ಚಾಗಿ ಓಟ್ ಹಾಕೋದ್ರಿಂದ ನಮಗೆ ಒಳ್ಳೆಯದು. ಡಿಸಿಷನ್ ತಗೊಳ್ಳೋದು ಇದನ್ನ ನಮಗೆ ಕೊಟ್ಟಿದ್ದು 33% ಮಹಿಳೆಯರು ಬರಬೇಕು ಅಂತ ಹೇಳಿ ಕನಸನ್ನು ಕಂಡಿರುವಂತ ನಮ್ಮ ಮಾಜಿ ಪ್ರಧಾನಿ
ಅತಿ ಚಿಕ್ಕ ವಯಸ್ಸಲ್ಲಿ ಪ್ರಧಾನಿಯಾಗಿರುವಂತ ನಮ್ಮ ರಾಜೀವ್ ಗಾಂಧಿ ಅವರು ಅದನ್ನ ಕನಸನ್ನು ಕಂಡಿದ್ರು. ಇವತ್ತಿನ ಮೋದಿಯವರು ನಮ್ಮ ಪ್ರಧಾನಿಯವರು ಇವತ್ತು ಅದನ್ನ ಆ ಕನಸನ್ನು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು. ಹೆಣ್ಮಕ್ಳು ಪಕ್ಷ ಯಾವುದೇ ಭೇದ ಭಾವ ಇದ್ರು ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ರನ್ನ ನೆನೆಸ್ಬೇಕು ಅನ್ನೋ ಒಂದು ಮಾತಿರುತ್ತೆ. ಅದನ್ನ ನಾನು ಇವತ್ತು ನಮ್ಮ ಪ್ರಧಾನಿಯವ್ರನ್ನ ನೆನೆಸಿದ್ದೇನೆ. ಹೆಣ್ಮಕ್ಳು ತಯಾರಿಯಾಗಿ ಮುಂದೆ 33% ಹೆಂಗಿದ್ರು 50% ನಾವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲೆಲ್ಲ ಕೊಡ್ತಾ ಇದ್ದೀವಿ. MLA MP ಕೊಡ್ತಿರ್ಲಿಲ್ಲ. ಈ 33% ಬರೋದ್ರಿಂದ ನಮ್ಮ ಹೆಣ್ಮಕ್ಳಿಗೂ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಯಾವುದೇ ಜಾತಿ ವರ್ಗ ಇಲ್ಲವೇ ಇಲ್ಲ. ಇಲ್ಲೆಲ್ಲರೂ ಇದನ್ನ ನೋಡಿದ್ರೆ ಏನಾಗುತ್ತಂದ್ರೆ ಎಲ್ಲಾ ಮದ್ದವರು ಸೇರ್ಕೊಂಡು ಈಗ ಮಾಡ್ತಾ ಇದ್ದಾರೆ. ಇದೇ ಅನುಭವ ಮಂಟಪ. ಬಸವಣ್ಣರ ಮೂಲ ಕಲ್ಪನೆ ಇದಾಗಿತ್ತು. ಅನುಭವ ಮಂಟಪ ಅಂದ್ರೆ ಏನು? ಅಲ್ಲಿ ಮಾದಾರ ಚೆನ್ನ ಇದ್ದ, ಡೋಹಾರ ಕಕ್ಕ ಇದ್ದ, ಸಮಗಾರ ಹಾಳೆ ಇದ್ದ, ನೂಲೆ ಚಂದ ಇದ್ದ, ಸತ್ಯಕ್ಕ ಇದ್ರು, ಮುಕ್ತಾಯಕ ಇದ್ರು. 12ನೇ ಶತಮಾನದಲ್ಲಿ 50% ಮೀಸಲಾತಿ ಕೊಟ್ಟಿದ್ರು ಬಸವಣ್ಣವರು. 900 ವರ್ಷಗಳ ಹಿಂದೆ 770 ಜನಗಳಲ್ಲಿ 33 ಜನ ವಚನಕಾರ್ತಿಯರಿದ್ರು. ಬಹುತೇಕ ಆ ಹಿನ್ನೆಲೆಯಲ್ಲಿ 33% ಬಂದದ್ದು ನಿಮಗೆ. ಅಂದ್ರೆ ಆ 900 ವರ್ಷಗಳಿಂದ 33 ಜನ ಶರಣೆಯರು ವಚನಗಳನ್ನ ರಚನೆ ಮಾಡಿದ್ರು. ಅವತ್ತು ಬಸವಣ್ಣವರು ಅಲ್ಲಮ ಪ್ರಭುದೇವರ ಅಧ್ಯಕ್ಷ ಮಾಡಿದ್ರು. ಚೆನ್ನ ಬಸವಣ್ಣವರಾದ್ರು ಒಬ್ಬ ಇರ್ತಿದ್ದ. ನಿಮ್ಗೆ ಗೊತ್ತಾ? ಊರ್ ಹೊರಗಡೆ ಊರ್ ಸುಟ್ಟು ಹನುಮಪ್ಪ ಹೊರಗೆ ಅಂತ ಹೇಳ್ತಿದ್ರು. ಇವತ್ತು ಹನುಮಪ್ಪ ಹೊರಗಿಲ್ಲ, ಈಗ ಒಳಗೆ ಬಂದು ಬಿಟ್ಟಿದ್ದಾನೆ. ಕರಿಗಲ್ಲು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ಗೆರೆಯನ್ನ ದಾಟಿ ಬರಬೇಕಾದ್ರೆ ಅವರಲ್ಲಿರುವಂತ ಎಲ್ಲ ದುಷ್ಟ ಗುಣಗಳು, ಕೆಟ್ಟ ಕಾರ್ಯಗಳು ಈ ಊರಿಗೆ ಪ್ರವೇಶ ಆಗದಿರಲಿ ಅಂತೇಳಿ. ಅದು ಕೆಂಪು ಕಲ್ಲಿಲ್ಲ, ಅದು ಬಿಳಿ ಕಲ್ಲ ಇಲ್ಲ. ಇದು ಅದು ಯಾವ ಕಲ್ಲದ? ಕರಿಕಲ್ಲು. ಅದಕ್ಕೆ ನಿಮ್ಮ ಮಕ್ಕಳು ಎಷ್ಟೇ ಮುದ್ದಾಗಿದ್ರು ಎಲ್ಲ ಅಲಂಕಾರ ಮಾಡಿ ಕೊನೆಗೆ ಏನ್ ಮಾಡ್ತಾರೆ? ಬಂದು ಏನ್ ಇಡ್ತೀನಿ? ಕಾಡಿಗೆ ಇಡ್ತೀರಿ. ಯಾಕೆ ಅಂದ್ರೆ ಆ ಯಾರೇ ಮಗುವನ್ನು ನೋಡಿದ್ರು ಆ ದೃಷ್ಟಿ ಅದು ಎಳ್ಕೊಳ್ಳಿ ಅಂತ. ಅದಕ್ಕೆ ನಮ್ಮ ಲಿಂಗಾಯತರು, ವೀರಶೈವರು ನಾವು ಯಾವತ್ತು ಕೊಳ್ಳಲಿ ಲಿಂಗವನ್ನು ಧರಿಸ್ತೇವೆ. ಆ ಲಿಂಗ ಯಾವ ಬಣ್ಣದಿರ್ತದೆ? ಕಪ್ಪಾಗಿರ್ತದೆ. ನಮ್ಮ ಎಲ್ಲ ದೃಷ್ಟಿಗಳು ಯಾರು ಲಿಂಗವನ್ನು ಧರಿಸ್ತಾರೆ ಅವರಿಗೆ ಯಾರು ಕೂಡ ಮಾಟ ಆಗಲಿ ಮಂತ್ರ ಆಗಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಲಿಂಗದೊಳಗೆ ಅಷ್ಟೊಂದು ಅದ್ಭುತವಾಗಿರುವಂತಹ ಶಕ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಆ ಕರಿಗಳನ್ನ ಸ್ಥಾಪನೆ ಮಾಡೋದ್ರಿಂದ ಜೊತೆಗೆ ಇಲ್ಲೊಂದು ಪಾದಗಟ್ಟೆ ಅಂತಿದೆ. ನಾವು ಆರಂಭ ವೇದಿಕೆ ಆರಂಭವಾದಾಗ ಒಂದು 4 ಜನ ಹೆಣ್ಮಕ್ಳು ಬಂದು ಇದನ್ನ ಪಾದಗಟ್ಟೆಯನ್ನ ಪೂಜೆ ಮಾಡ್ತಾ ಇದ್ರು. ಜೊತೆಗೆ ಹನುಮಂತ, ಅವನಿಗೆ ಆಂಜನೇಯ ಅಂತಾರೆ, ಅಂಜನಿ ಪುತ್ರ ಅಂತಾರೆ. ಇದೇ ಕರ್ನಾಟಕದಲ್ಲಿ ಅಂಜನಾದ್ರಿಯಲ್ಲಿ ಹುಟ್ಟಿರುವಂತಹ ಆಂಜನೇಯ ಇವತ್ತು ಆ ಆಂಜನೇಯನಿಗೆ ಕಳಸಾರೋಹಣವನ್ನ ಮಾಡುವಂತ ಆ ಮೂರ್ತಿಗೂ ಮತ್ತು ಕಳಸಾರೋಹಣವನ್ನ ಮಾಡುವಾಗ ಒಂದು ಸೂತ್ರವನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಸೂತ್ರ, ಅದಕ್ಕೆ ನಾವೆಲ್ಲ ಇದ್ರು ಸುಮ್ಮನೆ ಆ ಕಳಶವನ್ನ ನೋಡಿದ್ರೆ ಸಾಕು, ಅಲ್ಲಿ ನಮಸ್ಕಾರ ಮಾಡಿದ್ರೆ ನೇರವಾಗಿ ಆ ದೇವರಿಗೆ ನಮ್ಮ ಭಕ್ತಿ ಸಮರ್ಪಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆಂಜನೇಯಗೆ ಇನ್ನೊಂದು ದೊಡ್ಡ ಶಕ್ತಿ ಅಂತಂದ್ರೆ ಅವನಿಗೆ ಪ್ರಾಣದೇವರು ಅಂತ. ಪ್ರಾಣದೇವರು ಅಂತ ನಾವೇನ ಈ ಶರೀರದಲ್ಲಿ ಎಲ್ಲ, ಆದ್ರೆ ನಮ್ಮ ಉಸಿರಿಲ್ಲ ಅಂತಂದ್ರೆ, ವಾಯು ಇಲ್ಲ ಅಂತಂದ್ರೆ ಇದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಯಾರು ಆರೋಗ್ಯವಾಗಿರಬೇಕು, ಯಾರೆಲ್ಲ ಪ್ರಾಣಗಳು ನಮ್ಮ ಶರೀರದಲ್ಲಿ 10 ಪ್ರಾಣಗಳು ಎಷ್ಟವು? ಅವು ದಶವಾಯು ಅಂತ ನಾ ಹೇಳ್ತೀರ. ಪ್ರಾಣ